ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಇಡ್ಲಿ ಹಾಗೆ ಚಟ್ನಿ ಮಾಡೋಣ ಅಂತ ಹೇಳಿ ಕೊಬ್ಬರಿನೆಲ್ಲ ತೆಗಿತಾ ಇದ್ದೀನಿ. ಯಾವಾಗಲೂ ಕೊಬ್ಬರಿ ತುರಿದು ನಾನು ಸ್ಟಾಕ್ ಇಡ್ತಾ ಇದ್ದೆ. ಈ ಸರಿ ತುಂಬ ದಿನ ಆಯಿತು ಕೊಬ್ಬರಿ ತರಿಸಿರಲಿಲ್ಲ. ಹಾಗೆ ಲಾಸ್ಟ್ ಟೈಮು ನಾನು ಅಮಾವಾಸ್ಯೆಗೆ ಕೂಡ ಹೋಗೋಕ್ಕಾಗಲಿಲ್ಲ. ಹಾಗಾಗಿನೇ ನಾನು ನಿನ್ನೆ ನೈಟಲ್ಲಿ ಈ ಕೊಬ್ಬರಿನ ತರಿಸ್ಕೊಂಡಿದ್ದೆ. ಇನ್ನು ಕೊಬ್ಬರಿ ಚಟ್ನಿಗೆ ಒಂದೆರಡು ಏಲಕ್ಕಿ ಹಾಕೋದ್ರಿಂದ ನಮಗೆ ಹೋಟೆಲಲ್ಲಿ ಸಿಗೋ ಥರನೇ ಚಟ್ನಿ ರೆಡಿ ಆಗುತ್ತೆ. ಆ ಫ್ಲೇವರು ಹಾಗೆ ಆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲೆಲ್ಲ ಕೊಡಬೇಕಾದ್ರೆ ಅದೇನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಯಾರ ಹತ್ರ ಕೇಳಿದ್ದೆ ನಾನು ಇದ್ರ ಬಗ್ಗೆ, ಅವರು ಏಲಕ್ಕಿ ಹಾಕ್ತೀವಿ ಅಂತ ಹೇಳಿದರು. ಹಾಗಾಗಿ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಒಂದು ಸಲ ನೀವು ಕೂಡ ಮಾಡಿ. ಇನ್ನು ಹೆಲ್ತಿ ಡ್ರಿಂಕಾಗಿ ನಾನು ಬೀಟ್ರೂಟು, ಅದಕ್ಕೆ ಸ್ವಲ್ಪ ಪುದೀನ ಹಾಗೆ ಉಪ್ಪನ್ನ ಹಾಕಿ ಡ್ರಿಂಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಇನ್ಸೈಡಿಂದ ನಮಗೆ ಗ್ಲೋ ಜಾಸ್ತಿ ಮಾಡುತ್ತೆ, ಹಾಗೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ನಾನು ಕಂಪ್ಲೀಟಾಗಿ ಸರಿ ಇಡ್ಲಿ ಅಕ್ಕಿನ ಬಳಸ್ಬಿಟ್ಟು ಇಡ್ಲಿಗೆ ಅಕ್ಕಿನ ನೆನೆ ಹಾಕಿದ್ದೆ. ಕೆಲವೊಂದು ಸರಿ ಏನು ಮಾಡ್ತೀನಿ, ರೇಷನ್ ಅಕ್ಕಿ ಇತ್ತು ಅಂದರೆ ಅದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಹಾಕಿರ್ತೀನಿ. ಆದಷ್ಟು ಹಸ್ಬೆಂಡ್ಗೆ ಅಕ್ಕಿ ಇಡ್ಲಿ ಇಷ್ಟ ಆಗೋದೇ ಇಲ್ಲ. ಅವರು ನುಚ್ಚಿನ ಇಡ್ಲಿನೇ ಭಾಳ ಇಷ್ಟಪಡ್ತಾರೆ. ಅಕ್ಕಿ ಇಡ್ಲಿ ಮಾಡೋದ್ರಿಂದ ಮಧ್ಯಾಹ್ನದವರೆಗೂ ನಮಗೆ ಸಾಫ್ಟಾಗಿರುತ್ತೆ, ತಿನ್ಬೋದು ಅಂತ ಹೇಳಿ. ಇನ್ನು ದೋಸೆ ಮಾಡಿದಾಗ ಅಥವಾ ಇಡ್ಲಿ ಮಾಡಿದಾಗ ಎಲ್ರದ್ದು ಒಂದೊಂದು ಇರುತ್ತೆ. ನನಗೆ ದೋಸೆ ಬೇಕು, ಇಡ್ಲಿ ಬೇಕು, ಪಡ್ಡು ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿನೇ ತುಂಬ ಕಡಿಮೆ ನಾನು ಬೆಳಗಿನ ಟೈಮಲ್ಲಿ ಇದನ್ನೆಲ್ಲ ಮಾಡಿದ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಸಾಕಾಗುತ್ತೆ. ಮತ್ತು ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅನ್ನೋದೊಂದು ಯೋಚನೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿನೇ ಬೆಳಗಿನ ಟೈಮಲ್ಲಿ ಅಚ್ಚುಕಟ್ಟಾಗಿ ರೊಟ್ಟಿ ಪಲ್ಯ ಮಾಡಿಟ್ಬಿಟ್ರೆ ಮಧ್ಯಾಹ್ನದವರೆಗೂ ಯಾವುದೇ ಟೆನ್ಷನ್ ಇರಲ್ಲ. ನಾನು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಮಾಡಿದಾಗ ನನಗೆ ಏನೋ ಒಂಥರ ಲೇಸಿನೆಸ್ ಅಂತ ಅನ್ನಿಸ್ತಾ ಇರುತ್ತೆ. ಅದು ಮೈಂಡ್ ಫ್ರೀ ಇರೋದೇ ಇಲ್ಲ. ಮಧ್ಯಾಹ್ನ ಮತ್ತೆ ಏನು ಮಾಡಬೇಕು ಅಂತ ಯೋಚನೆ ಸ್ಟಾರ್ಟ್ ಆಗುತ್ತೆ. ನಾನೇನೋ ಇಡ್ಲಿ ಅಂತ ಮಾಡಿದೆ, ಹಾಕೋಣ ಇವತ್ತು ಅಂತ. ಬಟ್ ವೈಭವ್ಗೆ ಇಷ್ಟ ಇಲ್ಲ, ನಾನು ತಿನ್ನಲ್ಲ ಇಡ್ಲಿ ಆದರೆ ಅಂತ ಹೇಳಿ. ಇನ್ನು ಅವನು ದೋಸೆ ಕೇಳ್ತಾನೆ, ವೈಶು ಪಡ್ಡು ಕೇಳ್ತಾಳೆ. ಹಾಗಾಗಿನೇ ಎಲ್ರಿಗೋಸ್ಕರ ಇವತ್ತು ದೋಸೆ ಮಾಡೋಣ ಅಂತ ಹೇಳಿ ಇಡ್ಲಿ ಕ್ಯಾನ್ಸಲ್ ಮಾಡಿಕೊಂಡು ದೋಸೆ ಮಾಡ್ತಿದ್ದೀನಿ. ಸಾಂಬಾರು ಬದಲು ಪಲ್ಯ ಮಾಡ್ಕೊಂಬಿಡೋಣ ಅಂತ ಹೇಳಿ. ಇನ್ನು ದೋಸೆಗೆ ಬಟರು ಹಾಗೆ ಜಾಸ್ತಿ ತುಪ್ಪನ ಬಳಸ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ, ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಚಕ್ಲಿ ಕೂಡ ನಾನು ಭಾಳ ಬಳಸ್ತೀನಿ. ಇನ್ನು ಇಬ್ಬರು ರೆಡಿಯಾಗಿ ಬಂದಿದ್ದಾರೆ, ಅವ್ರಿಗೆ ದೋಸೆ ಹಾಕ್ಕೊಡ್ತೀನಿ. ವೈಭವ್ಗೆ ದೋಸೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಅದಕ್ಕೆ ಪುಡಿ ಹಾಕಿ ದೋಸೆ ಮಾಡಿಸ್ಕೊಂಡು ತಿಂತಾನೆ ಅವನು. ಇಡ್ಲಿಗಾದರೆ ಹಾಕ್ಕೊಂಡು ತಿನ್ಬೋದು ಅಂತ ಹೇಳಿದರೆ ಅವನಿಗೆ ಅದು ಗೊತ್ತೇ ಇಲ್ಲ. ಅದಕ್ಕೆ ಅವನು ಇಲ್ಲ ನಾನು ಇಡ್ಲಿ ತಿನ್ನಲ್ಲ ಅಂತ ಹೇಳಿ ದೋಸೆನೇ ಹಾಕ್ಸ್ಕೊತಾನೆ. ಎಲ್ರಿಗೂ ಪುಡಿ ದೋಸೆ ಹಾಕ್ಕೊಟ್ಬಿಟ್ಟು ನಾನು ಈ ಥರ ಸೆಟ್ ದೋಸೆ ಹಾಕ್ಕೊಂಡು ಟಿಫನ್ ಮಾಡಿಕೊಂಡೆ. ಇವತ್ತು ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಖಾಲಿಯಾಗಿದೆ, ಏನೂ ಇಲ್ಲ. ಯಾಕಂದರೆ ಆಟಾಡಿ ಬಂದ ತಕ್ಷಣ ಏನಾದರೂ ಕೊಡು ಅಂತ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಇನ್ನು ವೈಭವ್ಗಂತೂ ಕಂಪಲ್ಸರಿ ಬೇಕೇ ಬೇಕು. ಅವನು ಇಲ್ಲ ಅಂದರೂ ಕೂಡ ಅಳ್ತಾನೆ. ಇನ್ನು ಹೊರಗಡೆದು ಕೊಡಲ್ಲ, ಮನೇಲಿದು ಕೊಡಲ್ಲ ಅಂದರೆ ಬೇಜಾರು ಮಾಡ್ಕೊತಾನೆ. ಮಕ್ಕಳಿಗೇನೋ ಒಂಥರ ನಮಗೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ದಿನ ನಾವು ಇಲ್ಲ ಇಲ್ಲ ಅಂತ ಹೇಳಿ ಅವಾಯ್ಡ್ ಮಾಡ್ತೀವಿ ಅದನ್ನು ಅಂತ ಹೇಳಿ ಏನಾದರೂ ಸ್ವಲ್ಪ ಸ್ವಲ್ಪನೇ ಮಾಡಿಕೊಡ್ತಾನೆ ಇರ್ತೀನಿ. ಇಲ್ಲಿ ನಾನು ಫಾರ್ಚೂನ್ ಅವ್ರದ್ದು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಒಳ್ಳೆ ತೊಗೊಳ್ಳೋದ್ರಿಂದ ನಮಗೆ ಎಣ್ಣೆ ಹಿಡಿಯಲ್ಲ, ಹಾಗೆ ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಡಲೆ ಹಿಟ್ಟಿಂದು ಏನೇ ಮಾಡಿದ್ರೂ ಅದರಲ್ಲಿ ಸ್ವಲ್ಪ ಅಜೀವಾನ, ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಬಟ್ ನಾನಿಲ್ಲಿ ಭಾಳ ಸಣ್ಣದಾಗಿರುವಂಥ ಡಾಣಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹಾಗೇ ಮಾಡ್ತಾಯಿದ್ದೀನಿ. ಆದಷ್ಟು ಸೆನ್ಸಿಟಿವ್ ಹೊಟ್ಟೆ ಇರೋರು, ಕಡಲೆ ಹಿಟ್ಟಿಂದ ಏನಾದರೂ ತಿಂದರೆ ಹೊಟ್ಟೆ ನೋಯುತ್ತೆ ಅಂತ ಅನ್ನೋರು ಕಂಪಲ್ಸರಿ ಅಜೀವಾನ ಬಳಸಲೇಬೇಕು, ತುಂಬ ಒಳ್ಳೆಯದು. ನಾನು ಭಾಳ ಚಿಕ್ಕದೇ ತೊಗೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಅದನ್ನು ಹಾಕಬೇಕು. ಒಂದು ಸ್ವಲ್ಪ ನಾವು ಕೆಂಪು ಕರೆದ್ಬಿಟ್ರೂ ಕೂಡ ನಮಗೆ ತಿನ್ನಬೇಕಾದ್ರೆ ಅದು ಕಹಿ ಕಹಿ ಅಂತ ಅನಿಸುತ್ತೆ. ಹಾಗಾಗಿ ನೋಡಿಕೊಂಡು ನಿಧಾನವಾಗಿ, ನಾವು ಚೆನ್ನಾಗಿ ಕರೆದಿಲ್ಲ ಅಂದರೂ ಕೂಡ ಮೆತ್ತಗಾಗುತ್ತೆ. ಹಾಗಾಗಿ ನೋಡಿಕೊಂಡು ಕರಿಬೇಕು. ಒಂದು ಸಾರಿ ಪಾವಲ್ಲಿ ಇಟ್ಟು ತುಂಬಿದರೆ ಒಂದು 2 ಸಾರಿ ಕರಿತೀನಿ. ನಮಗೆ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಕಡಾಯಿ ಎಲ್ಲ ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡ್ಬಿಟ್ರೆ ಒಂದೇ ಸರಿಗೆ ಒಂದೊಂದು ಪಾವಲ್ಲಿ ಇರೋವಂಥ ಹಿಟ್ಟಿಂದ ಡಾಣಿ ಮಾಡ್ಕೊಂಬಿಡ್ಬೋದು. 10 ನಿಮಿಷ ಸಾಕು ಅನ್ಕೊತೀನಿ ನಾನು. ಬರೀ 1-2 ಬಟ್ಲ ಹಿಟ್ಟು ತೊಗೊಂಡ್ಬಿಟ್ರೆ ಆರಾಮಾಗಿ ಒಂದು 15 ದಿನದವರೆಗೂ ಮಕ್ಕಳು ಎಂಜಾಯ್ ಮಾಡ್ತಾ ತಿಂತಾರೆ. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಆಲ್ರೆಡಿ ನಮಗೆ ಗೊತ್ತಾಗುತ್ತೆ, ಅದು ಕಲರ್ ಕೂಡ ಚೇಂಜ್ ಆಗಿಬಿಟ್ಟಿರುತ್ತೆ.
ನಾನು ಇದಕ್ಕೆ ಬಂದು ಕೇಳಿದವನು ಏನು ಮಾಡ್ತಿದ್ದೀಯಮ್ಮ ಅಂತ ಹೇಳಿ, ಇದನ್ನು ಕಾರ ಅಂತನಾದರೂ ಹೇಳ್ತಾರೆ, ಡಾಣಿ ಅಂತನಾದರೂ ಹೇಳ್ತಾರೆ ಅಂತ ಹೇಳಿ ನಾನು ಅವನಿಗೆ ಹೇಳಿದೆ. ಬಟ್ ಅವನೇ ಒಂದು ಹೊಸ ಹೆಸರು ಇಟ್ಬಿಟ್ಟ. ನಾನು ಇದನ್ನು ಪ್ರೆಸ್ ಮಾಡೋದನ್ನು ನೋಡ್ತಾ ಇದ್ನಲ್ಲ, ಹಾಗಾಗಿ ಇದು ಆಕ್ಟೋಪಸ್ ಚಕ್ಲಿ ಮಮ್ಮಿ ಇದು ಅಂತ ಹೇಳಿ ಅವನಿಗೆ ಆ ಟೈಮಿಗೆ ಏನು ಫ್ಲ್ಯಾಶ್ ಆಗುತ್ತೆ ಅದನ್ನು ಹೇಳ್ತಾನೆ. ಯಾಕಂದರೆ ಆ ಪಾವಿಂದ ಈ ಥರ ಒಂಥರ ಕಾಲುಗಳೆಲ್ಲ ಬಂದಂಗೆ ಬರ್ತಾಯಿತ್ತು, ಒಂಥರ ರೌಂಡ್ ಆಗಿ. ಅದನ್ನು ನೋಡ್ಬಿಟ್ಟು ಇಲ್ಲ ಇದು ಆಕ್ಟೋಪಸ್ ಚಕ್ಲಿ ಅಂತಲೇ ಹೇಳ್ತಾ ಇದ್ದ ಅವನು. ಸೊ ನಾನು ಅದಕ್ಕೆ ಸರಿ ನಿನಗೆ ಏನು ಇಷ್ಟನೋ ಅದನ್ನೇ ಇಡು ಹೆಸರು ಅಂತ ಹೇಳಿ. ಇವಾಗ ಮಾಡಿದ ಮೇಲೆ ಅದು ಕಂಟಿನ್ಯೂ ಹಾಕ್ಕೊಡ್ಬೇಕಾದ್ರೆ ಮಮ್ಮಿ ನನಗೆ ಆಕ್ಟೋಪಸ್ ಚಕ್ಲಿನೇ ಹಾಕ್ಕೊಡು ಅಂತ ಕೇಳ್ತಿದ್ದಾನೆ ಅವನು. ಮಕ್ಕಳು ಸಣ್ಣ ಪುಟ್ಟ ಮಾತುಗಳು ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತಾ ಇರುತ್ತಂದರೆ, ಈ ಚಕ್ಲಿಗೆ ಕೂಡ ಹಿಂಗೆ ಹೆಸರು ಇಡ್ಬೋದಾ ಅಂತ ಹೇಳಿ ಅದು ತೋರಿಸ್ತೀನಿ ನೋಡಿ ನಿಮಗೆ. ಯಾಕೆ ಹೇಳಿದ ಅವನು ಅಂತ ಹೇಳಿ, ಈ ಥರ ಅದು ನಾನ್ ಸ್ಟಾಪಾಗಿ ಬರ್ತಾನೆ ಇತ್ತು ಮೇಲೆ ಟೈಟ್ ಆಗಿರೋದ್ರಿಂದ, ಹಾಗಾಗಿ ಇದಕ್ಕೆ ಆ ಹೆಸರು ಇಟ್ಟ ಅವನು. ನೋಡಿ ರೆಡಿ ಆಯಿತು ಡಾಣಿ. ಕ್ರಿಸ್ಪಿಯಾಗಿ ಕೂಡ ಬಂದಿದೆ, ರುಚಿ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಮಂಡಾಳು ಮಾಡ್ತಿದ್ದೀನಿ. ಹಸ್ಬೆಂಡಿಗೆ ಪ್ರಾಣ ಅಂತಲೇ ಹೇಳ್ಬೋದು, ತುಂಬ ಇಷ್ಟ. ಅವರು ಟೀ ಕುಡಿಯಲ್ಲ, ಸಾಯಂಕಾಲ ಟೈಮಲ್ಲಿ ಸ್ವಲ್ಪ ಮಂಡಾಳೆಲ್ಲ ಕೊಟ್ಬಿಟ್ರೆ ಅದನ್ನು ತಿಂತಾರೆ ಅಂತ ಹೇಳಿ ಪ್ರತಿ ಸರಿ ಒಣ ಖಾರ ಹಾಕಿನೇ ಮಾಡ್ತಾಯಿದ್ದೆ. ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಡೋಣ, ಈ ಟೇಸ್ಟ್ ಹೇಗೆ ಅನಿಸುತ್ತೆ ಅಂತ ಹೇಳಿ ಒಂದು 10 ಮೆಣಸಿನ್ಕಾಯಿನ ನಾನು ಸಂಡಿಗೆ ಥರ ಕರಿತಿದ್ದೀನಿ. ಚೆನ್ನಾಗಿ ಕರ್ಕೋಬೇಕು. ಇನ್ನು ಕರಿಬೇವು, ಇದರಲ್ಲಿರೋವಂಥ ನೀರಿನ ತೇವಾಂಶ ಏನಿರುತ್ತೆ ಅದು ಹೋಗೋವರೆಗೂ, ನಮ್ಗೆ ಹಿಂಗೆ ಮುಟ್ಟಿದ ತಕ್ಷಣ ಅದು ಕ್ರಿಸ್ಪಿ ಆಗಿರಬೇಕು, ಅಲ್ಲಿವರೆಗೂ ಇದನ್ನು ಕರ್ಕೋಬೇಕು. ಹಾಗೆ ಕೊತ್ತಂಬರಿ, ಸ್ವಲ್ಪ ಪುದೀನ, ಇದು ಕೂಡ ಅಷ್ಟೇ ಸ್ವಲ್ಪ ಹಾಕಿದರೆ ಸಾಕು, ತುಂಬ ರುಚಿಯಾಗಿ ಬರುತ್ತೆ. ಯಾವಾಗಾದರೂ ನಾವು ಸ್ವಲ್ಪ ಡಿಫ್ರೆಂಟಾಗಿರೋ ಟ್ರೈ ಮಾಡಿದ್ರೇ ಒಳ್ಳೆಯದು. ಪದೇ ಅದೇ ತಿಂದರೆ ಅವರು ಕೂಡ ಬೋರ್ ಆಗ್ತಾ ಇರುತ್ತೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನೋಡಿ ಈ ಥರ ಆಗಿದೆ. ಇವಾಗಿದು ಕಂಪ್ಲೀಟಾಗಿ ಹಾರಬೇಕು. ಅಷ್ಟೊತ್ತಿಗೆ ಮಂಡಾಳಿಗೆ ಸ್ವಲ್ಪ ಒಗ್ಗರಣೆ ಹಾಕೋಣ. ಸ್ವಲ್ಪ ಲಾಂಗ್ ಅಂತ ಅನಿಸುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ, ಜೀರಿಗೆ, ಸಾಸಿವೆ, ಹಾಗೆ ಬೆಳ್ಳುಳ್ಳಿ, ಶೇಂಗಾ, ಪುಟಾಣಿ, ಮೆಣಸಿನ್ಕಾಯಿ, ಇದನ್ನು ಲೋ ಫ್ಲೇಮಲ್ಲಿನೇ ಸ್ವಲ್ಪ ಕೆಂಪಗಾಗೋ ಥರ ಇದನ್ನು ಹುರಿದು ಮೊದಲೇ ನಾವು ಮಂಡಾಳಿ ಕಲಿಸ್ಬೇಕು. ಈ ಕಡೆ ಪೇಸ್ಟ್ ಕೂಡ ರೆಡಿ ಆಯಿತು. ನೋಡಿ ಅದನ್ನು ತೆಗೆದ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಈ ಪೇಸ್ಟನ್ನು ಹಾಕಿ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ಸ್ವಲ್ಪ ನೀರಿತ್ತಂದರೆ ನಮಗೆ ನೆಕ್ಸ್ಟ್ ಡೇಗೆ ಮಂಡಾಳೆಲ್ಲ ಮುದ್ದೆ ಥರ ಆಗುತ್ತೆ, ಅದು ಎಲ್ಲ ಮೆತ್ತಗಾಗಿ ಹೋಗುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಅದರೊಳಗಿಂದ ಎಣ್ಣೆ ಬಿಡಬೇಕು. ಅದು ಬಿಟ್ಟಾಗ ಆಗಿದೆ ಅಂತ. ಅಷ್ಟು ಬೇಗ ಮೊದಲು ಕಲಸು ಅಂತ ಹೇಳಿ ಚೆನ್ನಾಗಿ ಅದು ಎಣ್ಣೆ ಬಿಡ್ತಿದೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ, ಅದು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿದೆ ಅಂತ ಹೇಳಿ. ಆವಾಗ ನಾವು ಮಂಡಾಳಿ ಕಲಸಿದ್ರೆ ಸಾಕು, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಇನ್ನು ಇದು ವೈಭವ್ ಭಾಳ ಸಣ್ಣವನಿರಬೇಕಾದ್ರೆ ತೊಗೊಂಡಿರೋಂಥ ಪೆಂಡೆಂಟು, ನಾನು ಮೊನ್ನೆ ಹಾಕೊಳ್ಳೋಕೆ ಹೊರಗಡೆ ತೆಗೆದಿದ್ದೆ, ಹಾಗಾಗಿ ಇದನ್ನು ಶೇರ್ ಮಾಡ್ತಿದ್ದೀನಿ. ಎಷ್ಟು ಕ್ಯೂಟಾಗಿದೆ ನೋಡಿ ಆ ಪೆಂಡೆಂಟು. ವೈಶು ಕೂಡ ಹುಟ್ಟಿದಾಗ ನಾನು ಒಂದು 5 ತಿಂಗಳಲ್ಲಿ ಆಕಿಗೆ ಒಂದು ಪೆಂಡೆಂಟ್ ಹಾಕಿದ್ದೆ, ಹಾಗಾಗಿ ವೈಭವ್ ಕೂಡ ಹಾಕೋಣ ಅಂತ ಹೇಳಿ ಅದನ್ನು ತೊಗೊಂಡ್ವಿ. ಬಟ್ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿ ವೈಶುಗೆ ಅಲೋ ಮಾಡಲಿಲ್ಲ, ಅದನ್ನು ಹಾಕಬಾರ್ದು ಅಂತ ಹೇಳಿದರು. ಮತ್ತು ಅದನ್ನೇ ತೆಗೆದ್ಬಿಟ್ಟು ವೈಭವ್ಗೆ ಹಾಕಿದ್ವಿ. ಆ್ಯನಿವರ್ಸರಿ ಇರೋದ್ರಿಂದ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಿದ್ದೆ ನಾನು. ಹಾಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸಾಕ್ಸ್ ತುಂಬಾ ಚೆನ್ನಾಗಿತ್ತು, ದಪ್ಪ ಇತ್ತು, ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಮ್ಯಾಕ್ಸಲ್ಲಿನೇ ನಾನು ಜಾಸ್ತಿ ಬಟ್ಟೆ ತೊಗೊಳ್ಳೋದು, ಅಲ್ಲೆಲ್ಲ ಚೆನ್ನಾಗಿರುತ್ತೆ, ರೀಸನೇಬಲ್ ಪ್ರೈಸ್ ಇರುತ್ತೆ ಅಂತ ಹೇಳಿ. ಬಟ್ ಕಲೆಕ್ಷನ್ ಏನೋ ಅಷ್ಟೊಂದು ಇರಲಿಲ್ಲ, ಹಾಗಾಗಿ ಇದೊಂದು ಸೆಟ್ ಇಷ್ಟ ಆಯಿತು ನನಗೆ, ಕಾಟನ್ ಇತ್ತು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇನ್ನು ಮಹಾಲಕ್ಷ್ಮಿ ಅಂತ ಒಂದು ಶಾಪ್ ಇದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಕಲೆಕ್ಷನ್ನು, ವೆರೈಟಿ ಆಗಿರುತ್ತೆ. ಹಾಗಾಗಿ ಅಲ್ಲಿ ಹೋಗಿ ಈ ಒಂದು 2 ಜೊತೆ ತೊಗೊಂಡೆ ನಾನು. ಆ್ಯಕ್ಚುಲಿ 1 ತೊಗೋಬೇಕಿತ್ತು, ಬಟ್ ಇದೊಂದು ಭಾಳ ಇಷ್ಟ ಆಯಿತು ಅಂತ, ಕಲರೆಲ್ಲ ತುಂಬ ಚೆನ್ನಾಗಿದೆ, ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು. ಲಾಂಗ್ ಕಟ್ಟಿದೆ, ಹಾಗಾಗಿ ಇದೊಂದು ತೊಗೊಂಡೆ. ಕನಕಾಂಬ್ರ ಕಲರ್ ಇದೆ. ಇದು ಒಂದು ಪರ್ಪಲು, ಇದು ಮುಂದೆ ವಿ ಥರ ಅಲಿಯಾ ಕಟ್ ಅಂತ ಹೇಳ್ತಾರೆ ಅಂತ ಹೇಳ್ತಾಯಿದ್ರು. ಲಾಸ್ಟ್ ಟೈಮು ತಿರುಪತಿಗೆ ಹೋಗಬೇಕಾದ್ರೆ ಅದೇ ಶಾಪಲ್ಲಿನೇ ತೊಗೊಂಡಿದ್ದೆ, ಹಾಗಾಗಿ ಈ ಸರಿ ಕೂಡ ಅಲ್ಲಿಗೆ ಹೋಗಿದ್ದೆ. ಟ್ರೆಂಡಿಂಗ್ ಕಲೆಕ್ಷನ್ ಇರುತ್ತೆ ಅವ್ರ ಹತ್ರ, ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಕೂಡ ಸ್ಟ್ರೇಟ್ ಕಟ್ಟೆ. ಬಟ್ಟೆ ಮಾತ್ರ ಒಂಥರ ಡಿಫ್ರೆಂಟ್ ಆಗಿದೆ. ಇದು ಈ ಥರ ಲೇಸ್ ಎಲ್ಲ ಬಂದಿದೆ, ವೇರ್ ಮಾಡಿದಾಗ ಖಂಡಿತ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ, ಡಿಸೈನು, ಹಾಗಾಗಿ
ಇನ್ನು ಹೊಸದಿರಬೇಕಾದ್ರೇ ನಾನು ಸ್ವಲ್ಪ ಹೊಲಿಗೆ ಹಾಕ್ತೀನಿ. ಎಷ್ಟೇ ಚೆನ್ನಾಗಿರೋದು ತೊಗೊಂಡ್ರೂ ಕೂಡ ಮಷಿನ್ಗೆ ಹಾಕಿದಾಗ ಕೆಲವೊಂದು ಸರಿ ಹೊಲಿಗೆ ಹೋಗುತ್ತೆ. ಹಾಗಾಗಿ ಫಸ್ಟ್ ನಾವು ಉಟ್ಕೋಬೇಕಾದ್ರೆ ಮುಂಚೆನೇ ಒಂದೊಂದು ಹೊಲಿಗೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಎಷ್ಟೇ ಒಳ್ಳೆ ಕ್ವಾಲಿಟಿ ತೊಗೊಂಡು ಬಂದಿದ್ದೀವಿ ಅಂತ ಅಂದರೂ ಕೂಡ ನಾವು ಕೈಯಿಂದ ವಾಶ್ ಮಾಡಿದರೆ ಪ್ರಾಬ್ಲಮ್ ಏನಿಲ್ಲ. ಮಷಿನ್ಗೆ ಹಾಕಿದರೆ ಕಂಪಲ್ಸರಿ ಹೊಲಿಗೆ ಹೋಗುತ್ತೆ, ಅದು ಉಳಿಯಲ್ಲ. ಹಾಗಾಗಿ ಈ ಬೆಡ್ ಕವರ್ ಆಗಿರಲಿ, ಪಿಲ್ಲೋ ಕವರು, ಈ ಥರ ಡ್ರೆಸ್ಸು, ಸ್ಕೂಲ್ ಯೂನಿಫಾರ್ಮು ಮಕ್ಕಳದು, ಅದಕ್ಕೆಲ್ಲ ಒಂದೊಂದು ಹೊಲಿಗೆ ಹಾಕಿಬಿಟ್ರೆ ನಮಗೆ ಭಾಳ ದಿನ ಬಾಳಿಕೆ ಬರುತ್ತೆ. ಆಮೇಲೆ ನಾವು ನೀರಲ್ಲಿ ಹಾಕಿದ ಮೇಲೆ ಬಟ್ಟೆ ದಪ್ಪ ಆಗುತ್ತೆ, ಕೆಲವೊಂದು ಸರಿ ಹೊಲಿಗೆ ಕೂಡ ಕೂರಲ್ಲ. ಹಾಗಾಗಿನೇ ಮುಂಚಿತವಾಗಿಯೇ ಹಾಕ್ಕೊಳ್ಳೋದು ಒಳ್ಳೆಯದು. ಇನ್ನು ಸ್ಕೂಲ್ ಬುಕ್ಕ ತೊಗೊಂಡು ಬಂದು ತುಂಬ ದಿನ ಆಯಿತು, ರ್ಯಾಪರ್ ಹಾಕಿರಲಿಲ್ಲ. ವೈಭವ್ ಅಂತೂ ಹೇಳಂಗೆ ಇಲ್ಲ, ಯಾವಾಗ ಹಾಕ್ತೀಯಾ. ವೈಶುಗೆ ಸ್ವಲ್ಪ ತಿಳಿಯುತ್ತೆ, ಅವಳು ಹೇಳಿದರೆ ಕೇಳ್ತಾಳೆ. ಇವನು ಅಸಲು ಏನು ಕೇಳೋದೇ ಇಲ್ಲ, ಬರೀ ಯಾವಾಗ ನೋಡಿದ್ರು ಕೆಲಸ ಇದೆ ಅಂತಲೇ ಹೇಳ್ತೀಯಮ್ಮ ನೀನು, ರ್ಯಾಪರ್ ಯಾವಾಗ ಹಾಕ್ತೀಯ, ನನ್ನ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ನಾನೆಲ್ಲ ತೊಗೊಂಡು ಹೋಗಬೇಕು, ಮ್ಯಾಮ್ ನನಗೆ ಬೈತಾರೆ. ಇವಾಗಲೇ ಅವನು ಅದೆಲ್ಲ ಯೋಚನೆ ಮಾಡ್ತಾ ಇದ್ದ. ಹಾಗಾಗಿ ನನಗೂ ಕೇಳಿ ಸಾಕಾಗಿ ಇವತ್ತು ಅವನದೊಂದು ಹಾಕ್ಕೊಡೋಣ, ವೈಶುದು ನೆಕ್ಸ್ಟ್ ಹಾಕೋಣ ಅಂತ ಹೇಳಿ. ಇವಂದು ಒಂದೇ 21 ಬುಕ್ಕ ಏನೋ ಇದೆ, ಇವಂದು ಹಾಕೋಕ್ಕೆ 1-2 ಗಂಟೆ ಬೇಕು ನನಗೆ. ನನಗೆ ರ್ಯಾಪರ್ ಹಾಕಬೇಕಾದ್ರೆ ನನ್ನ ಸ್ಕೂಲು, ನನ್ನ ಬಾಲ್ಯ ನೆನಪಾಗ್ತಾಯಿತ್ತು. ಯಾಕಂದರೆ ರ್ಯಾಪರ್ ಅಂದ ತಕ್ಷಣ ನ್ಯೂಸ್ ಪೇಪರು, ಅಂಗಡಿಗೆ ಹೋಗಬೇಕು, 5 ರೂಪಾಯಿನೋ ಇಲ್ಲ 2 ರೂಪಾಯಿನೋ ಕೊಟ್ಟರೆ ಒಂದು 3-4 ಪೇಜ್ ಕೊಡೋರು. ಅದನ್ನೇ ತೊಗೊಂಬಂದು ಕೆಲವೊಂದು ಬುಕ್ಕಕ್ಕೆ ಹಾಕ್ತಾಯಿದ್ವಿ, ಕೆಲವೊಂದು ಬುಕ್ಕಕ್ಕೆ ಇರಲಿಲ್ಲ, ಕಂಪಲ್ಸರಿ ಅನ್ನೋದು ಏನೂ ಇರಲಿಲ್ಲ. ಬಟ್ ಇವಾಗ ಇವರಿಗೆ ಪ್ರತಿಯೊಂದು ಬುಕ್ಕಕ್ಕೂ ಕಂಪಲ್ಸರಿ ಹಾಕಿ ಕಳಿಸ್ಬೇಕು. ಆ ಡ್ರಾಯಿಂಗ್ ಬುಕ್ಕೆಲ್ಲ ಇಷ್ಟಿಷ್ಟು ಉದ್ದ ಇರುತ್ತೆ, ಅದಕ್ಕೂ ಕೂಡ ಹಾಕಿ ಕಳಿಸ್ಬೇಕು. ಲಾಸ್ಟ್ ಇಯರ್ ಏನಾಯಿತು ಅಂದರೆ ವೈಶುಗೆ ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ರಫ್ ನೋಟ್ಸಿಗೆ ಹಾಕಿ ಕಳಿಸಿದ್ದೆ. ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೇ ಅವಳು ಕಿತ್ತಿ ಬಿಸಾಕಿದ್ದಾಳೆ, ಸ್ಕೂಲಲ್ಲೆಲ್ಲ ಏನೋ ಅಂದರು ಅಂತ ಹೇಳಿ. ಬಟ್ ಇವಾಗಿನ ಮಕ್ಕಳು ಹೀಗಿದ್ದಾರೆ. ನಮಗೆ ಗೌರ್ಮೆಂಟಲ್ಲಿ ಸ್ಕೂಲಲ್ಲಿ ಓದಬೇಕಾದ್ರೆ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಮತ್ತು ಸ್ಕೂಲಿಗೆ ಬರೋಕ್ಕೋಸ್ಕರ ಸೈಕಲ್ ಕೊಡ್ತಾಯಿದ್ರು. ಆದರೂ ಕೂಡ ಕೆಲವೊಂದು ಮಕ್ಕಳು ಸ್ಕೂಲಿಗೆ ಬರ್ತಾ ಇರಲಿಲ್ಲ. ನಾವು ಸ್ಕೂಲಿಗೆ ಹೋಗಿ ಒಂದು ರೌಂಡ್ ಊರಲ್ಲೆಲ್ಲ ರೌಂಡ್ ಹೊಡ್ಕೊಂಬರ್ತಾಯಿದ್ವಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂತ ಹೇಳಿ ಅದನ್ನೆಲ್ಲ ಮಾಡ್ತಾಯಿದ್ವಿ. ಇವಾಗ ಅದೆಲ್ಲ ನೆನೆಸ್ಕೊತಾ ಇರ್ತೀನಿ, ಹೇಳ್ತಿರ್ತೀನಿ. ನಾವು ಹಿಂಗೆಲ್ಲ ಹೋಗ್ತಾ ಇರ್ತಿದ್ವಿ. ಕೇಳ್ತಾರೆ, ಯಾಕೆ ಹೋಗ್ತಾ ಇದ್ರಿ ಅವ್ರನ್ನ ಕರೆಯೋಕ್ಕೆ, ಅವ್ರು ಬರ್ತಾರೆ ಸ್ಕೂಲಿಗೆ, ಯಾಕೆ ಬರ್ತಿರ್ಲಿಲ್ಲ, ಯಾಕೆ ಬರಲ್ಲ ಅವರು ಅಂತ ಹೇಳಿ ವೈಶು ಕ್ವಶನ್ ಮಾಡ್ತಿರ್ತಾಳೆ. ಬಟ್ ಮಕ್ಕಳೆಲ್ಲ ಹೊಲಕ್ಕೆ ಹೋಗೋದು, ಹಾಡು ಕಾಯಕ್ಕೆ ಹೋಗೋದು, ದನ ಕಾಯಕ್ಕೆ ಹೋಗೋದು, ಏನೋ ಒಂದು ಕೆಲಸ ಇದ್ದೇ ಇರ್ತಿತ್ತು. ಹಂಗೆ ಮಾಡಿ ಸ್ಕೂಲ್ ಬಿಡ್ತಾಯಿದ್ರು. ಅದಕ್ಕೋಸ್ಕರ ನಾವು ಊರಲ್ಲೆಲ್ಲ ಹೋಗಿ ಬರ್ತಾಯಿದ್ವಿ. ಏನೋ ನಮ್ಮ ಅದು ಬಾಲ್ಯನೇ ಬೇರೆ ಇತ್ತು, ಇವ್ರದ್ದೇ ಬೇರೆ ಇದೆ. ಮಧ್ಯಾಹ್ನ ಸ್ಕೂಲಲ್ಲಿ ಬಿಸಿ ಊಟ ಎಷ್ಟು ಚೆನ್ನಾಗಿರೋದು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಇವು ತೊಗೊಂಡೋಗಿರೋದನ್ನು ಸರಿಯಾಗಿ ಊಟ ಕೂಡ ಮಾಡ್ಕೊಳಂಗಿಲ್ಲ, ಹಂಗೆ ತೊಗೊಂಡು ಬಂದಿರ್ತಾರೆ. ಕೇಳಿದರೆ ಚೆನ್ನಾಗಿರಲಿಲ್ಲ. ನಮಗೆ ಆಪ್ಷನ್ಸೇ ಇರಲಿಲ್ಲ, ಇಷ್ಟೊಂದೆಲ್ಲ ವೆರೈಟಿ ಮಾಡಿಕೊಡೋದು. ಅಮ್ಮ ರೊಟ್ಟಿ ಪಲ್ಯ ಮಾಡೋರು, ಅನ್ನ ಬೇಳೆ ಮಾಡೋರು, ಅದನ್ನೇ ನಾವು ಎಷ್ಟು ಖುಷಿಯಿಂದ ಊಟ ಮಾಡ್ತಾಯಿದ್ವಿ. ಹಾಗೆ ನಾವು ಸಾಯಂಕಾಲ ಸ್ಕೂಲಿಂದ ಬಂದಮೇಲೆ ಮತ್ತೆ 5 ಗಂಟೆಗೆ ಊಟ ಮಾಡಿ ಕೆಲಸ ಮಾಡ್ತಾಯಿದ್ವಿ. ಇವಾಗಿನ್ನು ಮಕ್ಕಳಿಗೆ ಊಟನೂ ಬೇಕಾಗಿಲ್ಲ, ಕೆಲಸನೂ ಬೇಕಾಗಿಲ್ಲ. ಫೈನಲಿ ನನ್ನ ಕವರ್ ಹಾಕೋದು ಮುಗೀತು, ಹಸ್ಬೆಂಡ್ ಕೆಲಸ. ಇನ್ನು ಸ್ಟಿಕ್ಕರ್ ಹಚ್ಬಿಟ್ಟು ಅದಕ್ಕೆ ಹೆಸರು ಬರೀತಾರೆ. ವೈಶು ಹ್ಯಾಂಡ್ ರೈಟಿಂಗು ಇವ್ರದ್ದು ತುಂಬಾ ಚೆನ್ನಾಗಾಗುತ್ತೆ, ಹಾಗಾಗಿ ಅವರೇ ಬರೀತಾರೆ. ವೈಶು ತನ್ನ ನೋಟ್ಸಿಗೆ ತಾನೇ ಬರ್ಕೊಂಡ್ಬಿಡ್ತಾಳೆ. ಇನ್ನು ವೈಭವಂದು ಅವ್ರ ಪಾಪ ಬರ್ಕೊಡ್ತಿದ್ದಾರೆ. ಇನ್ನು ಇದೆಲ್ಲ ಕೆಲಸ ಮುಗೀತು, ಮತ್ತೆ ಫೀಲ್ಡಿಗೆ ಇಳಿಬೇಕು. ಕಸ ಬಂಡೆ ಇದಂತೂ ಮಾಡಲೇಬೇಕು. ಎಷ್ಟೇ ಬೇರೆ ಕೆಲಸ ಮಾಡಿದರೂ ಕೂಡ ಸ್ವಲ್ಪ ಮನೆ ಗಲೀಜಿತ್ತು ಅಂದರೆ ನಮ್ಮ ಕೈ ಕಾಲೇ ಆಡಲ್ಲ. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ, ಕ್ಲೀನ್ ಆಗಿಬಿಟ್ರೆ ಆ ಖುಷಿನೇ ಬೇರೆ. ನಾವು ಇಷ್ಟೊತ್ತಿನವರೆಗೂ ಏನೇ ಕೆಲಸ ಮಾಡಿದರೂ ಅದೆಲ್ಲ ಮರ್ತೋಗ್ಬಿಡುತ್ತೆ ನಮಗೆ. ಮನೆ ಇಷ್ಟೊಂದೆಲ್ಲ ನೀಟಾಗಿತ್ತು ಅಂದರೆ. ಅವನಿಗೂ ಕೂಡ ಸ್ನಾನ ಮಾಡಿಸಿದ್ದೀನಿ. ಕಂಪಲ್ಸರಿ ಈ ಬೇಸಿಗೆ ಸ್ಟಾರ್ಟ್ ಆಗಿದೆ, ಸ್ಕೂಲ್ ರಜೆ ಇದೆ, ಅವನು 2 ಸರಿ ಸ್ನಾನ ಮಾಡ್ತಿದ್ದಾನೆ. ಕೆಳಗಡೆ ಹೋದರೆ ಅಷ್ಟೊಂದು ಗಲೀಜು ಮಾಡ್ಕೊಂಡು ಬರ್ತಾನೆ. ಇದು ಒಂದು ಝೀಝಿ ಪ್ಲ್ಯಾಂಟ್ ಅಂತ ಹೇಳಿ. ಹಾಗೆ ಈ ಸಿರಾಮಿಕ್ದು ಜಗ್ಗು ತೊಗೊಂಡಿದ್ದೀನಿ ಅಮೆಝಾನಲ್ಲಿ, ತುಂಬ ಚೆನ್ನಾಗಿದೆ. ನೀರನ್ನು ಒಂದು ತಂಬಿಗೆಯಲ್ಲಿ ಬಳಸ್ತಾ ಇದ್ದೆ ನಾನು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇನ್ನು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.